In the year 1816, ಸ್ಕಾಟ್ಲೆಂಡ್ನಲ್ಲಿ ಚಿಕ್ಕ ಮಕ್ಕಳು ತಾಯಂದ್ರೆ ಏನಿದ್ದಾರೆ ಅವರು ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕ್ವಾಲಿಟಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಮಕ್ಕಳ ಅಪ್ಬ್ರಿಂಗಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮೊದಲನೇ ಸಾರಿ ಡಿಸೈನ್ ಆದಂತಹ ಕಾನ್ಸೆಪ್ಟ್ ಕಿಂಡರ್ ಗಾರ್ಡನ್ ಮಕ್ಕಳ ಗಾರ್ಡನ್ ಅಂತ ಶುರುವಾಗಿದ್ದಂಥ ಕಿಂಡರ್ ಗಾರ್ಡನ್ ಕಾನ್ಸೆಪ್ಟ್ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಪ್ರತಿ ರೋಡ್ನಲ್ಲಿ ನಿಮ್ಗೊಂದು ಹೊಸ ಸ್ಕೂಲ್ ಸಿಗುತ್ತೆ, ಪ್ರೀ ಸ್ಕೂಲ್ ಮಕ್ಳಿಗೆ ಸೇರಿಸೋದಕ್ಕೆ. ಆ್ಯಂಡ್ ಪ್ರತಿ ಸ್ಕೂಲು ವಿಭಿನ್ನವಾಗಿ ಹೇಳ್ಕೊಡುತ್ತೆ. ಸೊ ಮಕ್ಳಿಗೆ ಪ್ರೀ ಸ್ಕೂಲಿಂಗ್ ಬೇಕಾ, ಎಜುಕೇಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪೇರೆಂಟ್ಸಿಗೆ ಯಾವಾಗಲೂ ಇರುವಂಥ ಕ್ವೆಶ್ಚನ್ ಮಾರ್ಕ್. ಸೊ ಇವತ್ತಿನ ಇನ್ಫೋ ಎಟ್ ಹೊನ್ನೋಡಿನಲ್ಲಿ ಈ ಕ್ವೆಶ್ಚನ್ ಮಾರ್ಕ್ಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನೋಡಿ. ಪ್ರೀ ಸ್ಕೂಲ್ ಎಜುಕೇಷನ್ ಏನು, ಮಕ್ಕಳಲ್ಲಿ ಏನು ಕಲಿತಾರೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪೇರೆಂಟ್ಸಿಗೆ ಯಾವಾಗಲೂ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಬಿಕಾಸ್ ಸ್ವಲ್ಪ ಬುದ್ಧಿವಂತ ಮಕ್ಕಳು ಅಥವಾ ವಯಸ್ಸು ಒಂಚೂರು ಎಲ್ಡರ್ಲಿ ಮಕ್ಕಳೇನಾದರೂ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ಇವತ್ತು ಏನು ಕಲಿತೆ ಅಂತ ಕೇಳಿದ್ರೆ ಹೇಳೋಕೆ ಆನ್ಸರ್ ಬರುತ್ತೆ. ಇನ್ಕ್ಲೂಡಿಂಗ್ ಮೈನ್ ಮನೆ ಸ್ಕೂಲಿಗೆ ಹೋಗಿ ಏನು ಕಲ್ತ್ಕೊಂಡು ಬಂದೆ ಅಂದರೆ ಇವತ್ತು ಏನು ಟಿಫಿನ್ ಬಾಕ್ಸಲ್ಲಿ ಏನು ತಿಂದೆ ಅಂತ ಹೇಳೋ ಮಕ್ಕಳು ಜಾಸ್ತಿ. ಸೊ ಆಟ ಆಡದೆ ಅನ್ನೋ ಮಕ್ಕಳು ಜಾಸ್ತಿ. ಸೊ ಯಾಕೆ ನಾವು ಪ್ರೀ ಸ್ಕೂಲ್ ಕಳಿಸ್ಬೇಕು ಮಕ್ಕಳನ್ನ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅದ್ರ ಜೊತೆಯಲ್ಲಿ ಎಷ್ಟು ಫೀ ಸ್ಟ್ರಕ್ಚರ್ ಇದೆ ಬಾಪ್ರೇ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಈ ಎಲ್ಲ ಕ್ವೆಶ್ಚನ್ ಮಾರ್ಕ್ಗಳಿಗೆ ಆನ್ಸರ್ ಕೊಡುವಂಥ ಪ್ರಯತ್ನ ಇವತ್ತಿನ ಇನ್ಫೋ ಎಟ್ ಹೊನ್ನೋಡಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ಮಿಸಸ್ ಪ್ರತಿಭಾ ಅನಿಲ್ ಅವರು ಫ್ರಮ್ ಲಿಟಲ್ ಮಿಲೇನಿಯಂ ನಾಗರ್ಬಾವಿ. ಸೊ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಸಾಮಾನ್ಯವಾಗಿ ಕಿಂಡರ್ ಗಾರ್ಡನ್ಗೆ ಮಕ್ಕಳು ಬಂದಾಗ ಅವರು ಅಲ್ಲಿ ಏನು ಕಲ್ತ್ಕೊಂಡು ಬರ್ತಾರೆ ನಮ್ಗೆ ಗೊತ್ತಾಗಲ್ಲ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಪೇರೆಂಟ್ಸ್ಗೆ ಯಾವಾಗಲೂ ಕ್ವೆಶ್ಚನ್ ಮಾರ್ಕ್ ಇರುತ್ತೆ, ಸ್ಪೆಷಲಿ ವಿತ್ ದ ಇನ್ಕ್ರೀಸಿಂಗ್ ಫೀ ಸ್ಟ್ರಕ್ಚರ್. ಎಸ್. ಸೊ ಇಷ್ಟು ಸ್ಪೆಂಡ್ ಮಾಡಬೇಕಾ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್. ಆ್ಯಂಡ್ ಎಜುಕೇಷನ್ನ ನಾವು ನೋಡ್ತಾ ಬಂದಂಗೆ ಫಾರ್ ಮೈ ಏಜ್ ನಾವು LKG ಶುರು ಮಾಡಿದ್ವಿ ಎಜುಕೇಷನ್ನ. ನನ್ನ ತಾಯಿ ವಯಸ್ಸಿನವರು ಫಸ್ಟ್ ಸ್ಟ್ಯಾಂಡರ್ಡಿಂದ ಶುರು ಮಾಡಿದ್ರು ಎಜುಕೇಷನ್. ಇವಾಗ ಆಲ್ಮೋಸ್ಟ್ ಒಂದೂವರೆ ವರ್ಷಕ್ಕೇ ಮಕ್ಕಳನ್ನ ಸ್ಕೂಲಿಗೆ ಹಾಕಬೇಕಾಗುತ್ತೆ. ಹವೆವರ್ ಹಾರ್ಡ್ ಇಟ್ ಇಸ್, ಮಕ್ಕಳು ಸ್ಕೂಲಿಗೆ ಹೋದರೆ ಸಾಕು ಅನ್ನೋದು ಒಂದು ಪ್ರಾಬ್ಲಮ್ ಇದಾಗಿದೆ. ಸೊ ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೆ ಮಾತ್ರ ಕಿಂಡರ್ ಗಾರ್ಡನ್ ಅಥವಾ ಪ್ಲೇ ಸ್ಕೂಲ್ನ ನಾವು ಹುಡುಕ್ಬೇಕಾ, ಅಥವಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ಲೇ ಸ್ಕೂಲ್? ವೆರಿ ರೈಟ್ ಕ್ವಶನ್. ಆ್ಯಕ್ಚುಲಿ ಯಾಕೆ ಪ್ರೀ ಸ್ಕೂಲ್ ಬೇಕು ಅನ್ನೋದೇ ಫಸ್ಟ್ ಕ್ವಶನ್ ಆಗಿರೋದ್ರಿಂದ ಹೇಳ್ತೀನಿ. 2 to 6 years ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಿರ್ತೀವಿ, ಬೋರ್ನ್ವಿಟಾ ಕುಡೀರಿ, ಬೂಸ್ಟ್ ಕುಡೀರಿ. 2 to 6 years ಇಸ್ ವೆರಿ ಇಂಪಾರ್ಟೆಂಟ್. ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಎಸ್, ಸೈಂಟಿಫಿಕಲಿ ಇಟ್ಸ್ ಟ್ರೂ. ಬ್ರೈನ್ ಡೆವಲಪ್ಮೆಂಟ್ ಆಗೋದೇ 2 to 6 years. ನೀವು ಹೇಳಿದಾಗೆ ನಿಮ್ಮ ತಾಯಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಟಾರ್ಟ್ ಮಾಡಿದ್ರು, ನೀವು LKG ಸ್ಟಾರ್ಟ್ ಮಾಡಿರ್ತೀರಾ. ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡಿಂದ LKG. ಈ ಥರ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ಮೈಲ್ ಸ್ಟೋನ್ ಅವ್ರ ತಂದೆ ತಾಯಿಗಳು ಯಾವಾಗ ರೀಚ್ ಆಗಿದ್ದಾರೆ ಮಕ್ಕಳು ಅಂತ ಅನಿಸಿರುತ್ತೆ. ಆವಾಗ ಸ್ಕೂಲ್ಗೆ ಹಾಕ್ತಿದ್ರು. ಯಾಕೆಂದರೆ ಆವಾಗ ತಾಯಿಗೆ ತುಂಬ ಟೈಮ್ ಇರ್ತಿತ್ತು. ಮನೆಯಲ್ಲಿ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಿದ್ರು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾ ಇದ್ರು. ತಾಯಿಗೆ ಇಷ್ಟೊಂದು ಟೈಮ್ ಇರ್ತಿತ್ತು, ಹಾಗೆ ಸ್ಪೆಂಡ್ ಮಾಡೋಕ್ಕೂ ಇರ್ತಿತ್ತು. ಮತ್ತು ಇನ್ನೊಂದು, ನಮ್ಮ ಸುತ್ತಮುತ್ತಲ ವಾತಾವರಣ ಹೇಗಿತ್ತು ಅಂದರೆ ಪ್ರಕೃತಿ ನಮಗೆ ಕಲಿಸ್ಕೊಡ್ತಿತ್ತು ಪಾಠನ. ಸೊ ಬ್ರೈನ್ ಡೆವಲಪ್ಮೆಂಟ್ ಆಗ್ತಿತ್ತು. EQ ಬೇಕಾದ್ರೆ 6 ವರ್ಷದಿಂದ 60 ವರ್ಷ ಆದರೂ EQ ಡೆವಲಪ್ಮೆಂಟ್ ಆಗುತ್ತೆ. ಎಮೋಷನಲ್ ಕೋಶೆಂಟ್ ಯಾವಾಗ ಬೇಕಾದ್ರೆ ನಾವು ಅದನ್ನು ಬೆಳೆಸ್ಕೋಬೋದು. ಬಟ್ IQಗೆ 2 to 6 years ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗುತ್ತೆ, ನಾವು ನ್ಯೂರಾನ್ ಲೆವೆಲ್ಸ್ ಅಂದರೆ ಬ್ರೈನ್ ನಮ್ಮ ನ್ಯೂರಾನ್ಸ್ನ ಸಸ್ಟೈನ್ ಮಾಡಿದ್ರೇ ನಾವು IQನ ಡೆವಲಪ್ಮೆಂಟ್ ಮಾಡೋಕ್ಕಾಗೋದು. ಹಾಗಾಗಿ ಜಾಸ್ತಿ ಆ್ಯಕ್ಟಿವಿಟಿ ಬೇಸ್ಡ್ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಮಾಡೋಕ್ಕಾಗೋದು. ಈಗೇನಾಗಿದೆ, ಒಂದು ಚೌಕಟ್ಟು ಮನೆ ನಮ್ದು ಏನು 2 BHK 3 BHK 4 BHK ಏನೋ ಒಂದು ವ್ಯವಸ್ಥೆ ಇದೆ, ಅಚ್ಚುಕಟ್ಟಿದೆ ಮನೆಗೆ ಮಕ್ಕಳಿಗೆ. ಅದರಲ್ಲೇ ಮಕ್ಕಳು ಬೆಳಿಬೇಕಾಗತ್ತೆ. ಅದಕ್ಕಿಂತ ಬೇರೆ ಪ್ರಪಂಚ ಇಲ್ಲ ಅವ್ರಿಗೆ. ಹೊರಗಡೆ ಹೋಗಿ ಆಟ ಆಡ್ತೀನಿ, ನೋಡ್ತೀನಿ, ಮಾಡ್ತೀನಿ, ತನ್ನ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಇಲ್ವಲ್ಲ ಮಕ್ಕಳಿಗೆ. ಹಾಗಾಗಿ ಈ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ನ ಕೊಟ್ಟರೆ ಮಕ್ಕಳಿಗೆ IQ ಡೆವಲಪ್ಮೆಂಟ್ ಆಗುತ್ತೆ. ಇನ್ನೊಂದು, ಬ್ರೈನ್ ನ್ಯೂರಾನ್ಸ್ ಆ್ಯಕ್ಚುಲಿ ಆಕ್ಟಿವೇಟ್ ಆಗುತ್ತೆ. ಸೊ ಜಾಸ್ತಿ ನ್ಯೂರಾನ್ಸ್ ಆಕ್ಟಿವೇಟ್ ಆದಷ್ಟು ಮಗುಗೆ ಜಾಸ್ತಿ IQ ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈಗಿನ ಕಾಲದಲ್ಲಿ ಪ್ರೀ ಸ್ಕೂಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲ ಮುಂಚಿನ ಥರನೇ ಇತ್ತು, ನಮಗೆ ಹಳೆ ಕಾಲದಲ್ಲಿ ಥರನೇ ಮಕ್ಕಳಿಗೆ ಎಕ್ಸ್ಪ್ಲೋರೇಷನ್ ಇರ್ತಿತ್ತು, ಜಾಸ್ತಿ ಅವರೇ ಒಂದು ಬ್ಯಾಟಲ್ ಮಾಡ್ತಿದ್ರು ಅವರೊಂದು ಎಮೋಷನಲ್ ಕೋಶೆಂಟ್ನ ಅನ್ನೋದಾಗಿದ್ದಿದ್ರೆ ಭವಿಷ್ಯ ಈಗಲೂ ಫಸ್ಟ್ ಸ್ಟ್ಯಾಂಡರ್ಡಿಂದನೋ ಅಥವಾ LKG ಸ್ಟಾರ್ಟ್ ಆಗ್ಬೋದಾಗಿತ್ತು. ಓಕೆ. ಸೊ ಎಷ್ಟು ಜಾಸ್ತಿ ಮಕ್ಕಳು ಎಕ್ಸ್ಪೋಸ್ ಆಗ್ತಾರೆ ಅಷ್ಟು ಜಾಸ್ತಿ ಮಕ್ಕಳು ಡೆಫಿನೆಟ್ಲಿ ಜಾಸ್ತಿ ಎಲ್ಲಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ, ಜಾಸ್ತಿ ಎಲ್ಲಿ ವೈ ವಾಟ್ ವೆನ್ ಅನ್ನೋ ಕ್ವಶನ್ನ ಜಾಸ್ತಿ ಟ್ರಿಗರ್ ಆಗ್ತಾ ಇರುತ್ತೆ, ಅವ್ರಿಗೆ ಅಷ್ಟು ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ಆ್ಯಕ್ಚುಲಿ ಟು ಆ್ಯಡಿಂಗ್ ಟು ದಿಸ್, ಇವಾಗ ಮನೇಲಿ ಮಕ್ಕಳು ಬಂದ್ಬಿಟ್ಟಿದ್ದು ಯಾಕೆ ಹೀಗಿದೆ, ವೈ ಇಸ್ ದಿಸ್ ಕಲರ್ ಅಂದಾಗ ನಮಗೆ ಫಸ್ಟ್ ಕ್ವೆಶನ್ನ ಸಮಾಧಾನವಾಗಿ ಆನ್ಸರ್ ಮಾಡಿರ್ತೀವಿ, ಸೆಕೆಂಡ್ ಕ್ವೆಶನ್ ಒಂಚೂರು ಟ್ರಿಗರ್ ಆಗಿರ್ತೀವಿ, ಥರ್ಡ್ ಕ್ವೆಶನ್ ಲೈಕ್ ನಮ್ಮ ಪೇಷಂಟ್ ಕ್ವೆಶನ್ ಕಡಿಮೆ ಆಗುತ್ತೆ.
ಬಟ್ ಆಕ್ಚುಲಿ ಇಟ್ ಇಸ್ ದ ವೇ ಅ ಚೈಲ್ಡ್ ಲರ್ನ್ಸ್ ಅಟ್ ಹೋಮ್ ಆಲ್ಸೋ. ತಾಯಿ ಶಿ ಸ್ಟಾರ್ಟೆಡ್ ವರ್ಕಿಂಗ್, ಶಿ ಸ್ಟಾರ್ಟೆಡ್ ಅರ್ನಿಂಗ್, ಅವಳ ಟೈಮ್ ಮಕ್ಳಿಗೆ ಡೆಡಿಕೇಟ್ ಮಾಡಕ್ ಆಗಲ್ಲ ಅಂದಾಗ ಪ್ರೀ ಸ್ಕೂಲ್ಸ್ ವರ್ ಬ್ರಾಟ್ ಇನ್ ಟು ಪಿಕ್ಚರ್. ಸೊ ಈಗ ಅಷ್ಟಕ್ಕೆ ಮಾತ್ರ ನಾವು ಕನ್ಫೈನ್ ಮಾಡ್ಬೋದಾ ಅಥವಾ ಬೇರೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆ್ಯಕ್ಚುಲಿ ತಾಯಿ ಬ್ಯುಸಿ ಆಗಿದ್ದಾಳೆ ಅಂತ ಪ್ರೀ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಈ ಮಗುಗೆ ಏನೇನು ರಿಕ್ವೈರ್ಮೆಂಟ್ ಅನ್ನೋದನ್ನ ಫುಲ್ಫಿಲ್ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಓಕೆ, ಆ ಕ್ವಶನ್ ಮಾರ್ಕ್ ನೀಗಿಸ್ಲಿಕ್ಕೆ ದಿಸ್ ಇಸ್ ಆಲ್ಸೋ ಎ ಫೋರಮ್. ಈ ಮಗು ಇಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು, ಇಲ್ಲಿ ಕೂಡ ಬೆಳವಣಿಗೆ ಆಗಬಹುದು ಈ ಮಗುದು ಅನ್ನೋ ರೀತಿನಲ್ಲಿ ಪ್ರೀ ಸ್ಕೂಲ್ ಆ್ಯಕ್ಚುಲಿ ಔಟ್ ಹಾಕೊಳ್ತು. ಈ ಪ್ರೀ ಸ್ಕೂಲ್ ಅನ್ನೋದ್ರಲ್ಲಿ ಕಲಿಕೆಯಲ್ಲಿ ಏನಾಗುತ್ತೆ ಮಕ್ಕಳಿಗೆ ನಾನಾ ವಿಧ, ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರು ಮರಿಯಾ ಮಾಂಟೆಸರಿ ಮೆಥಡ್ಸ್ನ ಫಾಲೋ ಮಾಡ್ತಾರೆ, ಕೆಲವರು ಆಕ್ಟಿವಿಟಿ ಬೇಸ್ಡ್ನ ಫಾಲೋ ಮಾಡ್ತಾರೆ, ಕೆಲವರು ಇನ್ಕಲ್ಕೇಟೆಡ್ ಫಾರ್ ಎಕ್ಸಾಂಪಲ್ ಮಾಂಟೆಸರಿ ಆ್ಯಂಡ್ ಪ್ಲೇವೇ ಮೆಥಡ್ ಎರಡನ್ನೂ ಇನ್ಕಲ್ಕೇಟ್ ಮಾಡಿ ಹೇಳ್ಕೊಡ್ತಾರೆ. ಈ ರೀತಿ ಯಾವುದೇ ಮೆಥಡಾಲಜಿ ಯೂಸ್ ಮಾಡಿದ್ರು ಮಗುಗೆ ಎಲ್ಲಿ ಎಕ್ಸ್ಪ್ಲೋರೇಷನ್ ಜಾಸ್ತಿ ಅನ್ನೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಎಸ್ ಪ್ರೀ ಸ್ಕೂಲ್ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ, ಬೇಕೇ ಆಗುತ್ತೆ. ಬಿಕಾಸ್ ಯು ಮೆನ್ಷನ್ ಇವಾಗ ಈ ನಮ್ಮ ನೋಡ್ತಾ ಇರೋಂಥ ಪೇರೆಂಟ್ಸ್ಗೆ ಮರಿಯಾ ಮಾಂಟೆಸರಿ ಮೆಥಡಲ್ಲಿ ಏನು ಡಿಫ್ರೆಂಟ್ ಆಗಿ ಕೋಚಿಂಗ್ ಆಗುತ್ತೆ, ಪ್ಲೇ ಮೆಥಡಲ್ಲಿ, ಆಮೇಲೆ ಈ ಟ್ರೆಡಿಷನಲ್ ಸ್ಕೂಲಿಂಗ್ ಮೆಥಡ್ ಏನೇನು ಡಿಫ್ರೆನ್ಸ್ ಇರುತ್ತೆ? ನಾವು ಎಲ್ಲಾದ್ರೂ ಆ್ಯಕ್ಚುಲಿ ಡಿಫ್ರೆಂಟ್, ತುಂಬ ವಿಭಿನ್ನವಾಗೇನಿರಲ್ಲ. ಎಲ್ಲದರಲ್ಲೂ ಕಲಿಕೆ ಏನಿರುತ್ತೆ ಕೆಲವೊಂದು ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ನಾವು NEP ಅಂತ ಮಾಡ್ತೀವಿ, ನರ್ಚರಿಂಗ್ ಇಂಡಿವಿಜುವಲ್ ಪೊಟೆನ್ಷಿಯಲ್. ಯಾವ ಮಗುಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ, ಯಾವ ಮಗು ಯಾವುದರಲ್ಲಿ ಕಲಿಕೆ ಜಾಸ್ತಿ ಮಾಡ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ನಾವು ಹೇಳ್ಕೊಡೋ ಅಂಥ ಮೆಥಡಾಲಜಿನ ಇನ್ಕಲ್ಕೇಟೆಡ್ ಮೆಥಡ್ಸ್ ಅಂತ ನಾವು ಫಾಲೋ ಮಾಡ್ತೀವಿ, ಎಕ್ಲೆಟಿಕ್ ಅಪ್ರೋಚ್ ಅಂತ. ಈಗ ಲಿಟಲ್ ಮಿಲಿನಿಯಮಲ್ಲಿ ಫಾರ್ ಎಕ್ಸಾಂಪಲ್ ಮರಿಯಾ ಮಾಂಟೆಸರಿಲಿ ಏನು ಮಾಡ್ತಾರೆ, ಅಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ. 2 to 6 years ಎಲ್ಲರೂ ಒಂದೇ ಒಂದು ರೂಫ್ ಅಲ್ಲಿ ಇರ್ತಾರೆ. ಕೆಲವು ಮಾಂಟೆಸರಿ ಮೆಥಡ್ಸ್ ಅಂದರೆ ಸೆನ್ಸರಿ ಬೇಸ್ಡ್ ಮೆಥಡ್ ಅಂತ ಹೇಳ್ಕೊಡ್ತೀವಿ, ಅದಕ್ಕೆ ಟೀಚಿಂಗ್ ಏಡ್ ಮೆಟೀರಿಯಲ್ಸ್ ಕೂಡ ಇರುತ್ತೆ. ಆ ಸೆನ್ಸರಿ ಬೇಸ್ಡ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಮಕ್ಕಳುಗಳನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಅದು ಮಾಂಟೆಸರಿ ಮೆಥಡ್ ಅಲ್ಲಿ ಕಲಿಯೋದು. ಈಗ ಪ್ಲೇವೇ ಮೆಥಡ್ ಅಂದರೆ ಓನ್ಲಿ ಆಕ್ಟಿವಿಟಿ ಬೇಸ್ಡ್. ಈಗ ಒಂದೊಂದು ಕಲರ್ಸ್ ಅಂತ ಥೀಮ್ ತೊಗೊಂಡ್ರೆ ಅದ್ರ ಬೇಸ್ಡ್ ಆನ್ ಆಕ್ಟಿವಿಟೀಸ್ನ ಮಾಡಿ ಆ ಥೀಮ್ನ ಹೇಳ್ಕೊಡೋದು. ಸೊ ಈ ರೀತಿ ಇರುತ್ತೆ. ಬಟ್ ನಮ್ಮ ಲಿಟಲ್ ಮಿಲಿನಿಯಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇನ್ಕಲ್ಕೇಟೆಡ್ ಅಂದರೆ ಪ್ಲೇವೇನೂ ಇರುತ್ತೆ, ಮಾಂಟೆಸರಿನೂ ಸ್ವಲ್ಪ ಇರುತ್ತೆ. ಸೊ ಎರಡನ್ನೂ ಇನ್ಕಲ್ಕೇಟ್ ಮಾಡಿ ಹೇಳ್ಕೊಡ್ತೀವಿ. ಈ ಥರ ವಿಧವಾಗಿ ಹೇಳ್ಕೊಡ್ತಾರೆ. ಸೊ ನೀವು ಹೇಳೋದು ಈಗ ಮಗುಗೆ ಬರೆಯೋದು ಓದೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಲೆಟ್ ಇಟ್ ಲರ್ನ್ ದ ವೇ. ಎಸ್, ಎವ್ರಿ ಚೈಲ್ಡ್ ಈಸ್ ಯೂನಿಕ್. ಎವ್ರಿ ಚೈಲ್ಡ್ ನೀಡ್ಸ್ ಇಟ್ಸ್ ಓನ್ ಟೈಮ್ ಟು ಬ್ಲೂಮ್. ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ, ಏಜ್ ಓರಿಯೆಂಟೆಡ್. ನನ್ನ ಮಗು 3 ವರ್ಷ ಆಯಿತು ಸೊ ನರ್ಸರಿಗೆ ಹೋಗಬೇಕು, ನನ್ನ ಮಗು 4 ವರ್ಷ ಆಯಿತು ಸೊ LKG ಹೋಗಬೇಕು, 5 ವರ್ಷ ಆಯಿತು. ಇದು ಗೌರ್ಮೆಂಟ್ ಮಾಡಿರೋ ಗೈಡ್ಲೈನ್ಸ್. ಈ ಏಜ್ಗೆ ಈ ಏಜ್ ಕ್ರೈಟೀರಿಯಾ ಕ್ಲಾಸಸ್ಗೆ ನೀವು ಅಡ್ಮಿಷನ್ ತೊಗೊಳ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಏನಂತಂದರೆ ಪೇರೆಂಟ್ಸ್ ಆ್ಯಕ್ಚುಲಿ ಹ್ಯಾವ್ ಟು ಗೋ ಟು ದ ಮೈಲ್ ಸ್ಟೋನ್ ವಿತ್ ದ ಕಿಡ್ಸ್. ನನ್ನ ಮಗು ಇಷ್ಟು ದಿನಕ್ಕೆ ಅಂಬೆಗಾಲ ಆಗ್ತು, ನನ್ನ ಮಗು ಇಷ್ಟು ದಿನಕ್ಕೆ ಎದ್ದೆ ಹೇಳ್ತು, ನನ್ನ ಮಗು ಇಷ್ಟು ದಿನಕ್ಕೆ ಮಾತಾಡ್ತು ಅನ್ನೋ ಈ ಮೈಲ್ ಸ್ಟೋನ್ ನೋಡಿಕೊಂಡು ಅಡ್ಮಿಷನ್ಸ್ನ ತಗೊಳ್ಳೋದು ತುಂಬ ಒಳ್ಳೇದು ಆ್ಯಕ್ಚುಲಿ. ಬಟ್ ಅದೇ ಗವರ್ಮೆಂಟ್ ಸ್ಟ್ಯಾಂಡರ್ಡ್ಸು ನಮ್ಮ ಇದಕ್ಕೆ ಕಷ್ಟ ಆಗುತ್ತೆ. ಬಟ್ ಹೌ ಇಸ್ ಇಟ್ ಇಂಪಾರ್ಟೆಂಟ್ ಅಂದರೆ ಈಗ ಕೆಲವು ಮಕ್ಕಳಲ್ಲಿ ಡಿಲೇಡ್ ಮೈಲ್ ಸ್ಟೋನ್ಸ್ನ ನೋಡ್ತೀವಿ, ಕೆಲವು ಮಕ್ಕಳಲ್ಲಿ ಅರ್ಲಿ, ಅಂದರೆ ಈಗಿನ ಮಕ್ಕಳಲ್ಲಿ ಸ್ವಲ್ಪ ಅರ್ಲಿ ಮೈಲ್ ಸ್ಟೋನ್ ನೋಡ್ತೀವಿ. ಸೊ ಹೌ ಡು ಯು ಕನೆಕ್ಟ್ ಇದು ಕ್ಲಾಸಸ್ಗೆ? ಅಂದರೆ ಕಲಿಯೋದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕ ಅಥವಾ ಇಲ್ಲ, ನಾನು ಹೇಳ್ತೀನಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಬರೆಯೋದನ್ನ ಸ್ಟಾರ್ಟ್ ಮಾಡೋದನ್ನ ಸ್ವಲ್ಪ 4 ವರ್ಷದಿಂದ ತಗೊಂಡ್ರೆ ಒಳ್ಳೇದು, 3 ವರ್ಷಕ್ಕೆ ಬೇಡ, ಮಕ್ಕಳು ಬೋನ್ ಡೆವಲಪ್ಮೆಂಟ್ ಆಗಿರಲ್ಲ ಅಂತ ಸೈಂಟಿಫಿಕಲಿ ಹೇಳ್ತೀವಿ. ಕೆಲವು ಮಕ್ಕಳಿಗೆ ತುಂಬ ಚೆನ್ನಾಗಿ ಗ್ರಿಪ್ ಇದ್ಬಿಡುತ್ತೆ, ಆ ಮಕ್ಕಳುಗಳು ಬರೆದು ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ತುಂಬ ಮಾತಾಡಿದ್ರೆ ಏನು ಅನ್ಕೊಂತಾರೆ ಪೇರೆಂಟ್ಸು, ನನ್ನ ಮಗುಗೆ ಮೆಮೊರಿ ಜಾಸ್ತಿ ಅಂತ ಹೇಳ್ಕೊಳ್ತಾರೆ. ಮೆಮೊರಿ ಇಸ್ ನಾಟ್ ದ್ಯಾಟ್ ಆ್ಯಕ್ಚುಲಿ. ನೀವು ಒಂದು ಕಡೆ ಗ್ರೂಪ್ ಆಕ್ಟಿವಿಟಿ ಅಂತ ಬಿಟ್ಟಾಗ ಆ ಮಗು ನಾವು ಹೇಳಿದಾಗ ಕೇಳ್ಕೊಂಡು ನೆನ್ಪು ಮಾಡ್ಕೊಂಡು ಹೇಳುತ್ತಲ್ಲ, ಅದು ಮೆಮೊರಿ. ನೀವು ತಕ್ಷಣವೇ ಮಗುನೇ ತಾನೇ ಏನೋ ನೆನಪಿಸ್ಕೊಂಡು ಬಂದು ಅಮ್ಮಂಗೆ ಹೇಳತ್ತಲ್ಲ, ಅದು ಮೆಮೊರಿ ಅಲ್ಲ. ಈ ಪೇರೆಂಟ್ಸ್ ಆಕ್ಚುಲಿ ಇದೊಂದು ರಾಂಗ್ ಇನ್ಫಾರ್ಮೇಶನ್ಸ್ ಇರುತ್ತೆ. ನನ್ನ ಮಗು ತುಂಬಾ ಮಾತಾಡ್ತಾ ಇದೆ, ನನ್ನ ಮಗು ತುಂಬಾ ಆಕ್ಟಿವಿಟಿ ಮಾಡುತ್ತೆ, ನೋಡು ಅವತ್ತಿನ ನೆನಪಿಸ್ಕೊಂಡ್ಲು, ತುಂಬಾ ಚೆನ್ನಾಗಿ ಮೆಮೊರಿ ಇದೆ. ಸೊ ಮೆಮೊರಿ ಇಸ್ ನಾಟ್ ದ್ಯಾಟ್ ಆಕ್ಚುಲಿ. ನಿಮ್ಮ ಮಗುಗೆ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಒಂದು ಜಾಗ ಬೇಕು. ಸೊ ಅಲ್ಲಿ ಪ್ರೀ ಸ್ಕೂಲ್ ತುಂಬಾ ಇಂಪಾರ್ಟೆನ್ಸ್ ರೋಲ್ ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈ ಫಾರ್ಮಲ್ ಸ್ಕೂಲ್ ಎಜುಕೇಶನ್ ತಗೊಂಡ್ರೆ ಒಂದು ರೂಮ್ ಆಡಿಟರಿ ಲರ್ನಿಂಗ್, ಅದು ಒಂದು ರೂಮ್ನಲ್ಲಿ ಕನ್ಫೈನ್ಡ್ ರೂಮ್ನಲ್ಲಿ 35-40 ಮೆಂಬರ್ಸ್ನ ಹಾಕ್ತಾರೆ. ಸೊ ಒಂದು ಆಡಿಟರಿ ಟೀಚರ್ ಇರ್ತಾರೆ, ಅವ್ರು ಹೇಳ್ತಾ ಇರ್ತಾರೆ, ಮಗು ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದರಲ್ಲಿ ವಿಭಿನ್ನತೆ ಇಲ್ಲ, ಎಕ್ಸ್ಪ್ಲೋರೇಷನ್ ಇಲ್ಲ ಮಗುಗೆ. ಅದು ಪ್ರೀ ಸ್ಕೂಲ್ ಕಲಿಕೆನ ಏನಾಗುತ್ತೆ ಅಂತಂದ್ರೆ ವಿ ಹ್ಯಾವ್ ಆಕ್ಟಿವಿಟಿ ಚಾರ್ಟ್ಸ್ ಫಾರ್ ದ ಕಿಡ್ಸ್. ಫಾರ್ ಎಕ್ಸಾಂಪಲ್ ಒಂದೊಂದು ಮಂತ್ ಥೀಮ್ ವೈಸ್ ತರ ತಗೊಂಡು ಹೋಗ್ತೀವಿ. ಆ ಥೀಮ್ ವೈಸ್ಗೆ ಅದರಲ್ಲಿ ಲ್ಯಾಂಗ್ವೇಜ್ ಕಾರ್ನರ್ ಅಂತ ಇಡ್ತೀವಿ, ಆಕ್ಟಿವಿಟಿ ಕಾರ್ನರ್ ಅಂತ ಇಡ್ತೀವಿ, ಫೈನ್ ಮೋಟರ್ ಕಾರ್ನರ್ ಅಂತ ಇಡ್ತೀವಿ. ಅಂದ್ರೆ ಮಗು ಗ್ರಿಪ್ನ ಬಳಸಲಿಕ್ಕೆ ಫೈನ್ ಮೋಟರ್ ಕಾರ್ನರ್ ಅಂತ ಇಡ್ತೀವಿ, ಗ್ರಾಸ್ ಮೋಟರ್ ಕಾರ್ನರ್ ಅಂತ ಇಟ್ಕೊಳ್ತೀವಿ, ಅಂಡ್ ದೆನ್ ಸೋಷಿಯಲ್ ಎಮೋಷನಲ್ ಕಾರ್ನರ್ ಅಂತ ಇಟ್ಕೊಳ್ತೀವಿ, ಅಂದ್ರೆ ಶೇರಿಂಗ್ ಅಂಡ್ ಕೇರಿಂಗ್ ಅಂತ ಇಟ್ಕೊಳ್ತೀವಿ. ಈ ರೀತಿ ಕ್ಲಾಸಿಫಿಕೇಶನ್ಸ್ ತುಂಬಾ ಮಾಡ್ಕೊಳ್ತೀವಿ ನಾವು ನಮ್ಮ ಪ್ರೀ ಸ್ಕೂಲ್ಸ್ನಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ಹೌ ಇಟ್ ಇಸ್ ವಿ ಆರ್ ವೆರಿ ಮಚ್ ಡಿಫರೆಂಟ್ ಫ್ರಮ್ ದ
ಫಾರ್ಮಲ್ ಸ್ಕೂಲ್ ಆಫ್ ಎಜುಕೇಷನ್. ಸೊ ಇಲ್ಲಿ ಇಷ್ಟೊಂದು ಕ್ಯಾಟಗರೈಸೇಷನ್ ಇರೋದ್ರಿಂದ ಮಕ್ಕಳಿಗೆ ಎಕ್ಸ್ಪ್ಲೋರೇಷನ್ ಕೂಡ ಜಾಸ್ತಿನೇ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಕ್ಯಾಟಗರಿನಲ್ಲೂ. ಈಗ ನಾನು ಹೇಳ್ಬೋದು, ಈ ಫಾರ್ ಎಕ್ಸಾಂಪಲ್ ಒಂದು ಮಗುನ ತಗೊಂಡ್ರೆ ನಿಮ್ಮ ಮಗು ಫೈನ್ ಮೋಟರ್ ಆಕ್ಟಿವಿಟಿ ಚೆನ್ನಾಗಿದೆ, ಸೊ ಬರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮ್ಮ ಮಗು ಅಂತ ಹೇಳ್ಬಹುದು. ಆ ರೀತಿ ಕ್ಲಾಸಿಫಿಕೇಶನ್ಸ್ ಇದ್ದಾಗ ನೀವು ಈ ತರ ಒಂದು ಮಗು ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಎಷ್ಟು ವರ್ಷ ಮಗು ಜೊತೆ ಎಕ್ಸ್ಪೋಜರ್ ಬೇಕಾಗುತ್ತೆ ಆಸ್ ಅ ಟೀಚರ್? ಆಸ್ ಅ ಟೀಚರ್ ಇನ್ನೊಂದು ಅಡ್ವಾಂಟೇಜ್ ನಮ್ಮ ಪ್ರೀ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ವಿ ಗಿವ್ ಟೀಚರ್ ಇಸ್ ಟು ಸ್ಟೂಡೆಂಟ್ ರೇಷಿಯೋ. ಫಾರ್ ಎಕ್ಸಾಂಪಲ್ ನಾವು 35 ಮಕ್ಕಳನ್ನ ಹಾಕೋಲ್ಲ, 10ರಿಂದ ಈಗ 2ರಿಂದ 3 ವರ್ಷ ಮಕ್ಕಳಾದರೆ 10ರಿಂದ 12 ಮಕ್ಕಳು ತೊಗೊಳ್ತೀವಿ ಪರ್ ಟೀಚರ್. ಸೊ ಈಗ ನರ್ಸರಿಗೆ ಹೋಗ್ತೀವಿ ಅಂತಂದರೆ ನಾವು ಒಂದು 15 ಮಕ್ಕಳನ್ನ ತೊಗೊಳ್ತೀವಿ, LKGಗೆ ಹೋಗ್ತೀವಿ ಅಂತಂದರೆ ಒಂದು 20 ಕಿಡ್ಸ್ನ ತೊಗೊಳ್ತೀವಿ. ಸೊ ಡಿಪೆಂಡಿಂಗ್ ಆನ್ ದ ಏಜ್ ಗ್ರೂಪ್ನ ಒಂದು ಟೀಚರ್ ಕೊಡೋದ್ರಿಂದ ಆ್ಯಂಡ್ ಎಲ್ಲ ಸೆಕ್ಷನ್ಸ್ ಅಂತ ಫಾರ್ ಎಕ್ಸಾಂಪಲ್ 3 hours ಆಫ್ ಸ್ಕೂಲಿಂಗ್ ಅವ್ರು ಏನು ಮಾಡ್ತಾರೆ ಸ್ಕೂಲ್ನಲ್ಲಿ 20 to 20 minutes ಆಫ್ ಆಕ್ಟಿವಿಟೀಸ್ನ ನಾವು ಕ್ಲಾಸಿಫೈ ಮಾಡೋದ್ರಿಂದ ಟೀಚರ್ ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾರೆ ಮಗುಗೆ. ಸೊ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದ್ರಿಂದ 1 month ಸೆಟ್ಲಿಂಗ್ ಪೀರಿಯಡ್ ಅಂತ ತಗೊಂಡ್ರೆ ಸೆಕೆಂಡ್ ಮಂತಿಂದ ಡೆಫಿನೆಟ್ಲಿ ಟೀಚರ್ ಕ್ಯಾನ್ ರಿಲೇಟ್ ಟು ದ ಚೈಲ್ಡ್. 1 month ಸೆಟ್ಲಿಂಗ್ ಪೀರಿಯಡ್ ಅಂತ ತಗೊಂಡು ಆ ಮಗುನ ಸ್ಟಡಿ ಮಾಡೋದು, ಈ ಮಗುಗೆ ಇದು ಇಷ್ಟ ಆಗಲ್ಲ, ಈ ಮಗುಗೆ ಇದು ಇಷ್ಟ ಆಗುತ್ತೆ ಅಂತ 1 month ಸೆಟ್ಲಿಂಗ್ ಪೀರಿಯಡಲ್ಲಿ ಗೊತ್ತಾಗುತ್ತೆ ಟೀಚರ್ಗೆ. ಸೊ ಇಂಡಿವಿಜುವಲ್ ಅಟೆನ್ಷನ್ ಇರೋದ್ರಿಂದ, ರೇಷಿಯೋ ಕೂಡ ಕಮ್ಮಿ ಇರೋದ್ರಿಂದ ಟೀಚರಿಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಮಂತಿಂದ ವಿ ಕ್ಯಾನ್ ಸೇ ಯಸ್ ಶಿ ಈಸ್ ಶೋಯಿಂಗ್ ಆರ್ ಹಿ ಈಸ್ ಶೋಯಿಂಗ್ ಇಂಟ್ರೆಸ್ಟ್ ಇನ್ ದಿಸ್ ಅಂತ ಹೇಳ್ಬಹುದು. ಓಕೆ. ಸೊ ವಿತ್ ದಿಸ್ ಇವಾಗ ಒಂದಷ್ಟು ಪೇರೆಂಟ್ಸ್ ರಿಲೇಟೆಡ್ ಡೌಟ್ಸ್ ಇದೆ. ಫಸ್ಟ್ ಥಿಂಗ್, ಇಷ್ಟೊಂದು ಫೀಸ್ ಕೊಡ್ತಿದ್ದೀವಿ ನಾವು ಡಿಗ್ರಿ ಓದುವಾಗ್ಲೇ ಇಷ್ಟೊಂದು ಫೀಸ್ ಇರಲಿಲ್ಲ, ಇವತ್ತಿನ ಪ್ರೀ ಸ್ಕೂಲಿಂಗ್ ಕಾಸ್ಟ್ಲಿ ಆಗ್ತಾ ಇದೆ ಅಂತಾರೆ. ಸೊ ವಾಟ್ ಈಸ್ ಯುವರ್ ಆನ್ಸರ್? ಇದಕ್ಕೆ ಹೇಳಬೇಕು ಅಂದರೆ ಎವ್ರಿ ಪೇರೆಂಟ್ ಹ್ಯಾಸ್ ದಿಸ್. ಇವನ್ ಆಸ್ ಅ ಪೇರೆಂಟ್ ಇವನ್ ಐ ಫೀಲ್ ದ ಸೇಮ್. ನನಗೆ ನನ್ನ ಮಗು ಫೀಸ್ ಕಟ್ಟಕ್ಕೆ ಹೋಗಿದಾಗಲೂ ನನಗೂ ಇದೇ ಅನ್ಸುತ್ತೆ. ಓಕೆ, ವೆನ್ ಐ ಆಮ್ ಎನ್ ಎಜುಕೇಷನಿಸ್ಟ್ ಆನ್ ದಿಸ್ ಸೈಡ್ ಆಫ್ ಎ ಪಾತ್, ಜಸ್ಟ್ ಇಮ್ಯಾಜಿನ್ ಈಗಲೂ ಒಬ್ಬ ಪ್ರಧಾನಮಂತ್ರಿ ಸಂಬಳ ಇರ್ಬೋದು, ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಸೆಕ್ಟರ್ ಸಂಬಳ ಇರ್ಬೋದು, ಅಥವಾ ಈ ಒಂದು ಪ್ರೈವೇಟ್ IT ಸೆಕ್ಟರ್ ಸಂಬಳ ಇರ್ಬೋದು, ಕಂಪ್ಯಾರಿಟಿವ್ಲಿ ಟೀಚರ್ ಸ್ಯಾಲರಿ ಇಸ್ ವೆರಿ ಲೆಸ್. It is very true and it is very debatable also. And when I am saying that this ratio has to go on like this should not exceed this ಅನ್ನೋದು ಒಂದು ಲಿಮಿಟೇಷನ್ಸ್ ಇರೋದ್ರಿಂದ ಅಷ್ಟು ಆ್ಯಕ್ಟಿವಿಟಿ ಅಥವಾ ಅಷ್ಟು ಟೈಮ್ ಫ್ರೇಮ್ಗೆ ನಾವು ಇಷ್ಟೊಂದು ಫೆಸಿಲಿಟೀಸ್ ಕೊಡೋದಕ್ಕೆ ಇಷ್ಟು ಫೀಸ್ ಅಂತ ಒಂದು ನಿಯಮ ಇರಲೇಬೇಕು. ಅದು ಮೀರಿ ನಾವು ಮಾಡಲಿಕ್ಕೆ ಆಗಲ್ಲ. ಇಷ್ಟು ಫೆಸಿಲಿಟೀಸ್ ಕೊಡಬೇಕು, ಒಂದು ಮಗುಗೆ 3 hours ಕ್ಲಾಸ್ ಮಾಡಬೇಕು, ನಾನು ಇಷ್ಟು ಆ್ಯಕ್ಟಿವಿಟೀಸ್ನ ಕವರ್ ಮಾಡಬೇಕು, ಇಷ್ಟು ಮೈಲ್ ಸ್ಟೋನ್ಸ್ನ ಅಚೀವ್ ಮಾಡಲಿಕ್ಕೆ ಮಗುಗೆ ಹೆಲ್ಪ್ ಮಾಡಬೇಕು, ಮತ್ತು ಪೇರೆಂಟ್ಸ್ಗೆ ಡೈಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕು, ಒಂದು ಆ ಟೈಮ್ ಫ್ರೇಮಲ್ಲಿ ಇಷ್ಟು ಮಾಡಬೇಕು ಅನ್ನೋ ಇರೋದ್ರಿಂದ ಇಷ್ಟು ಫೀಸ್ ಕನಿಷ್ಠ ಪಕ್ಷವಾಗಿ ಬೇಕೇ ಬೇಕಾಗತ್ತೆ ಮಗುಗೆ. ಸೊ ಹಾಗಾಗಿ ಆ ಫೀಸ್ ಇರುತ್ತೆ. ಇಷ್ಟು ಬೇಗ ಮಕ್ಕಳು ಕಲಿಬೇಕಾ, ಇಷ್ಟು ಬೇಗ ಅವ್ರು ಬರೆಯೋಕ್ಕೆ ಶುರು ಮಾಡಬೇಕಾ, ಇಷ್ಟು ಬೇಗ ಹೋಮ್ವರ್ಕ್ಸ್ ಬರಬೇಕು, ಇಷ್ಟು ಚಿಕ್ಕ ಮಕ್ಳಿಗೆ ಇಷ್ಟೊಂದು ಹೋಮ್ವರ್ಕ್ ಯಾಕೆ ಕೊಡ್ತಾರೆ ಇವರು, ಇಷ್ಟೊಂದು ಆಕ್ಟಿವಿಟಿ ಯಾಕೆ ಕೊಡ್ತಾರೆ ಇವರು ಅನ್ನೋದು ಒಂದು ಕ್ವೆಶ್ಚನ್ ಬರುತ್ತೆ. ಓಕೆ, ಈಗ ಎಕ್ಸಾಂಪಲ್ಸ್ ನಾವು ಹೇಳೋಣ. ಈಗ 2 to 3 years ಅಂತ ತಗೊಂಡ್ರೆ ನಾವು ಹೋಮ್ವರ್ಕ್ಸ್ ಅನ್ನೋದನ್ನು ಕೊಡೋದೇ ಇಲ್ಲ, ಸೆಲ್ಫ್ ಅಸೆಸ್ಮೆಂಟ್ಸ್ ಥರ ಮಾಡ್ಕೊಳ್ತೀವಿ, ಶೋ ಅಂಡ್ ಟೆಲ್ ಆಕ್ಟಿವಿಟಿ ಅಂತ ಮಾಡ್ತೀವಿ, ಲೈಕ್ ಕ್ವಾರ್ಟರ್ಲಿ ವೈಸ್ ಅಥವಾ ಪೇರೆಂಟ್ಸ್ ಮುಂದೆ ಎಕ್ಸಿಬಿಟ್ ಮಾಡ್ತಾರೆ ಮಕ್ಕಳು ಏನೇನು ಮಾಡಿರ್ತಾರೆ ಅಂತ. ಸೊ ಅದು ಶೋ ಅಂಡ್ ಟೆಲ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ನರ್ಸರಿ ಮಗುಗೆ ನಾವು ಬುಕ್ ಸಿಸ್ಟಮ್ಸ್ ನಾವು ಫಾಲೋ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ, ನೀವು ಮೊದಲಿಗೆ ಹೇಳಿದರೆ ಮಗು ಇವತ್ತು ಬಂದು ನಾನು ಏನು ಮಾಡಿದ್ದೀನಿ ಅಂತ ಹೇಳಲ್ಲ ಮನೆಯಲ್ಲಿ ಅಂತ. ಸೊ ಒಂದು ಮಾನಿಟರಿಂಗ್ ಬುಕ್ ಅಂತ ಮನೆಗೆ ಹೋದರೆ ಇವತ್ತು ಏನಾಗಿದೆ ಅಂತ ತಾಯಿ ಅಥವಾ ತಂದೆ ತಿರುವು ಹಾಕ್ಬೋದು. Least they can turn the page and see that what has happened in the school anta. So literally one basic like 0.5% of information is passed. Okay, the second thing is homework. Illi 3 dots connect agbeku magu belvanigege. One a teacher, one parent, one child. This 3 dots connect agi triangle ಆದ್ರೇನೆ ಒಂದು ಮಗು ಏನು ಮಾಡ್ತಿದೆ, ಹೇಗೆ ಮಾಡಬಹುದು ಅನ್ನೋದನ್ನ ನಾವು ಒಂದು ತಗೊಂಡು ಹೋಗ್ಬೋದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೋಮ್ವರ್ಕ್ ಮಿತವಾಗೇ ಇರುತ್ತೆ. ಇಟ್ ಇಸ್ ನಾಟ್ ಲೈಕ್ ಜಸ್ಟ್ ಡೂಯಿಂಗ್ ಲೈಕ್ ಪೇಜ್ ಟು ಪೇಜ್. ಕೆಲವು ಮಕ್ಕಳು ಹೇಳಿದ ತಕ್ಷಣ ಕುತ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಬರೀತಾರೆ. ಇನ್ ಕೆಲವು ಮಕ್ಕಳನ್ನ ಕೂರಿಸಿ ಹೋಮ್ವರ್ಕ್ ಮಾಡಿಸೋದೇ ವೆರಿ ಫ್ಯೂ. ಇದಕ್ಕೆ ನೋಡೋದಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ಎವ್ರಿ ಡೇ ರೈಟಿಂಗ್ ಹೋಮ್ವರ್ಕ್ಗೆ ಕೊಡೋದಕ್ಕಿಂತ ಒಂದಿನ ಆ್ಯಕ್ಟಿವಿಟಿ ಬೇಸ್ಡ್ ಲೈಕ್ ಕಲರಿಂಗ್ ಆ್ಯಕ್ಟಿವಿಟಿ ಮಾಡೋದು, ಇನ್ನೊಂದಿನ ಸಾರ್ಟಿಂಗ್ ಆ್ಯಕ್ಟಿವಿಟೀಸ್ ಕೊಡೋದು, ಇನ್ನೊಂದಿನ ಮ್ಯಾಚಿಂಗ್ ಆ್ಯಕ್ಟಿವಿಟಿ ಕೊಡೋದು, ಇನ್ನೊಂದಿನ ಬರೆಯೋ ಆ್ಯಕ್ಟಿವಿಟಿ ಕೊಡೋದು. ಸೊ ಒಂದೊಂದು ಡೇಗೂ ಒಂದೊಂದು ಚೇಂಜ್ ಮಾಡ್ತಾ ಹೋದರೆ ರೊಟೀನ್ನ, ಮೈಟ್ ಬಿ ದ ಚೈಲ್ಡ್ ವಿಲ್ ಗೆಟ್ ಮೋರ್ ಇಂಟ್ರೆಸ್ಟ್ ಇನ್ ಟುವರ್ಡ್ಸ್ ರೈಟಿಂಗ್ ಆರ್ ಡೂಯಿಂಗ್ ದ ಥಿಂಗ್ಸ್, ನಾಟ್ ಟು ಓವರ್ ಬೋರ್ಡ್ ದ ಕಿಡ್. ತುಂಬ ಹೋಮ್ವರ್ಕ್ಸ್ ಕೊಡಬಾರ್ದು. ಆ್ಯಕ್ಚುಲಿ ದೇ ಶುಡ್ ಲರ್ನ್ ಇನ್ ಎ ಫನ್ ವೇ. ಸೊ ಅದು ಇಟ್ ವಿಲ್ ಹೆಲ್ಪ್ ದೆಮ್ ಟು ಡೆವಲಪ್ ಅಂತ ಅನ್ಸುತ್ತೆ. ಇದಕ್ಕೂ ಒಂದು ಕಂಪ್ಲೇಂಟ್ ಹೇಳ್ತಾರೆ, ಬಿಕಾಸ್ ಪ್ರೀ ಸ್ಕೂಲ್ನಲ್ಲಿ ಆಲ್ಮೋಸ್ಟ್ ಒಂದು 3-4 years ಮಕ್ಕಳೇನು ಎಕ್ಸ್ಪೋಸ್ ಆಗಿರ್ತಾರೆ, ದೇ ಎಂಜಾಯ್ ವಿತ್ ಫ್ರೆಂಡ್ಸ್, ವಿತ್ ಟೀಚರ್ಸ್ ಅಥವಾ ಆಕ್ಟಿವಿಟೀಸ್ ಜೊತೆ. ಸಡನ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಶಿಫ್ಟ್ ಆಗ್ತಾರೆ, ಅವ್ರಿಗೆ ಅಕಾಡೆಮಿಕ್ಸ್ ಕುತ್ಕೊಂಡು ಪಾಠ ಕೇಳಬೇಕು, ಆ್ಯಂಡ್
ಹಾಫ್ ಡೇ ಇಂದ ಫುಲ್ ಡೇ ಆಗುತ್ತೆ ಸ್ಕೂಲು. ಸೊ ಮಕ್ಕಳಿಗೆ ಕಷ್ಟ ಆಗುತ್ತೆ ಈ ಟ್ರಾನ್ಸಿಷನ್ ಪೀರಿಯಡ್ ಅಂತಾರೆ. ಇದ್ರ ಬಗ್ಗೆ ನಿಮ್ಗೆ ಇಲ್ಲ ಆಕ್ಚುಲಿ ಥಿಂಗ್ ಇಸ್, ಮಕ್ಕಳು ಬಳ್ಳಿ ಇದ್ದಂಗೆ, ನೀವು ಎಲ್ಲಿ ಹಾಕಿದ್ರು ಅವ್ರು ಹಬ್ಕೊಂಡು ಬೆಳೀತಾರೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಆರ್ಮಿ ಅಥವಾ ಬ್ಯಾಕ್ಗ್ರೌಂಡ್ ಮಕ್ಕಳುಗಳನ್ನ ನೋಡಿದ್ರೆ ಎವ್ರಿ ಇಯರ್ ಆರ್ ಎವ್ರಿ 3 years ದೇ ವುಡ್ ಹ್ಯಾವ್ ಚೇಂಜ್ ದೇರ್ ಸ್ಕೂಲ್ಸ್. ತುಂಬ ಸ್ಕೂಲ್ಸ್ನ ಚೇಂಜ್ ಮಾಡಿರ್ತಾರೆ ಅಲ್ವಾ. ಟ್ರಾನ್ಸ್ಫರಬಲ್ ಜಾಬ್ಸ್ ಇರುತ್ತೆ ತುಂಬ. ಆ ಮಕ್ಕಳನ್ನ ಮಾತಾಡಿಸಿ ನೋಡಿ, ಅವ್ರು ಎಷ್ಟು ತಿಳ್ಕೊಂಡಿರ್ತಾರೆ, ಎಷ್ಟು ಮಟ್ಟಿಗೆ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಅನ್ನೋದು. ಸೊ ಯು ಹ್ಯಾವ್ ಟು ಟೇಕ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಸೊ ಫಾರ್ ಎಕ್ಸಾಂಪಲ್, ಪ್ರೀ ಸ್ಕೂಲ್ನಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಬೆಳೆದಿರೋದ್ರಿಂದ ಮಕ್ಕಳಿಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಇರುತ್ತೆ. they'll be knowing more information than the formal school kids, and they'll be ready for the formal schools where they can see many activities. They have seen many activity kind of learning irodrinda. And ಎರಡನೇದು ಪ್ರೀ ಸ್ಕೂಲ್ ಕರಿಕ್ಯುಲಮ್ ಏನಿದೆ, ಇಟ್ ಈಸ್ ಈಕ್ವಲೆಂಟ್ ಟು ಫಾರ್ಮಲ್ ಸ್ಕೂಲ್ ಕರಿಕ್ಯುಲಮ್. ಫಾರ್ ಎಕ್ಸಾಂಪಲ್, ಈಗ ಫಾರ್ಮಲ್ ಸ್ಕೂಲ್ ಕೂಡ ನರ್ಸರಿಗಳಿಂದಲೇ ಸ್ಟಾರ್ಟ್ ಮಾಡ್ತಾರೆ, ರೈಟ್? ದೇ ವಿಲ್ ನಾಟ್ ಸ್ಟಾರ್ಟ್ ವಿತ್ ಫಸ್ಟ್ ಸ್ಟ್ಯಾಂಡರ್ಡ್. ನಾವು ಅಲ್ಲೂ ನರ್ಸರಿ ಇದೆ, ಅಲ್ಲೂ LKG ಇದೆ, ಅಲ್ಲೂ UKG ಇದೆ. ಸೊ ಕರಿಕ್ಯುಲಮ್ ಮ್ಯಾಚ್ ಆಗೋದ್ರಿಂದ ಸೊ ಕಲಿಕೆನೂ ಅಷ್ಟರ ಮಟ್ಟಿಗೆ ಮ್ಯಾಚ್ ಆಗಿರುತ್ತೆ. ಎರಡನೇದು, ಈ ಮಕ್ಕಳಿಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಿರೋದ್ರಿಂದ, ಟೀಚರ್ಸು ಅಥವಾ ಮ್ಯಾನೇಜ್ಮೆಂಟ್ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ಇನ್ನೂ ಕಾನ್ಫಿಡೆಂಟ್ ಇಂಡಿವಿಜುವಲ್ ಆಗಿ ಎಮರ್ಜ್ ಆಗಿರ್ತಾರೆ. ಸೊ ಇಟ್ಸ್ ಅನ್ ಆಡೆಡ್ ಅಡ್ವಾಂಟೇಜ್ ಇಫ್ ಎ ಕಿಡ್ಸ್ ಲರ್ನ್ಸ್ ಇನ್ ಎ ಪ್ರೀ ಸ್ಕೂಲ್. ಓಕೆ.